12 ಗಂಟೆ ಆಗಲಿ ಬೈಕಲ್ಲಿ ಹೋಗ್ತಾರೆ ಸರ್. ಹೆಣ್ಮಕ್ಳೆಲ್ಲ ಹೋಗ್ತಾರೆ ಸರ್, ಹೆಣ್ಮಕ್ಳು ಜಾಸ್ತಿ ಹೋಗೋ ಸರ್. ಹೆಣ್ಮಕ್ಳು ಜಾಸ್ತಿ ಹೋಗ್ತಾರೆ, ಹೆಣ್ಮಕ್ಳು ಜಾಸ್ತಿ ಹೋಗೋದು ಬೈಕಲ್ಲಿ. ಪಾಪ ಬೈಕ್ ಓಡಿಸೋರ್ಗು ಅವ್ರದ್ದು ಒಂದು ಜೀವನ ಇರುತ್ತೆ. ಅವರು ಸಡನ್ ನಿಲ್ಲಿಸ್ಬಿಟ್ರೆ ಅವ್ರದ್ದು ಮಾಡಿ ಸರ್, ಎಲ್ಲೋ ಬೇಡ ಮಾಡಿ ಸರ್. ನಾವೆಲ್ಲ ಟ್ಯಾಕ್ಸ್ ಕಟ್ಕೊಂಡು ಮಾಡೋದು ಸರ್. ನಾವು ಮಾಡಲಿ, ಎಲ್ಲೋ ಬೇಡ ಮಾಡಲಿ, ಬಿಸ್ನೆಸ್ ಇಲ್ಲ ನಮ್ಗೆ ಸರ್. ಇವಾಗ ಬೈಕ್ ಟ್ಯಾಕ್ಸ್ನ ಬ್ಯಾನ್ ಮಾಡಬೇಕು ಅಂತ ಕೋರ್ಟಿಂದ ಒಂದು ಆದೇಶ ಬಂದಿದೆ. ಬ್ಯಾನ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಅದಕ್ಕೊಂದು ರೂಲ್ಸ್ನ ತಗೊಬನ್ನಿ ಅಂತ. ಸೊ ಇದು ನಿಮ್ಗೆ ಎಷ್ಟು ಉಪಯೋಗ ಅಂತ ಅನಿಸ್ತಾ ಇದೆ? ಹೌದು, ಬ್ಯಾನ್ ಮಾಡ್ಬೇಕು ಸರ್. ಅದು ಖಂಡಿತವಾಗಲ್ಲ ಬ್ಯಾನ್ ಮಾಡಬೇಕು. ವೈಟ್ ಬೋರ್ಡ್ ಇಸ್ಕೊಂಡು ಅವರು ಸ್ವಂತಕ್ಕೆ ಅಂತ ಇಟ್ಕೊಂಡು ಅದರಲ್ಲಿ ಬಡಿಗೆ ಹೊಡ್ಕೊಂಡಿದ್ರೆ ಆಟೋದವ್ರು ಏನು ಮಾಡ್ಬೇಕು ಹೇಳಿ? ಫಸ್ಟೇ ಸಂಪಾದನೆ ಕಮ್ಮಿ ಅಲ್ಲ ಸರ್. ಈಗ ಅವ್ರದ್ದು ಒಂದು ಜೀವನ ಇರುತ್ತಲ್ಲ, ಈಗ ಜೀವನ ಇರುತ್ತೆ. ಅದಕ್ಕೆ ಸಪ್ರೇಟಾಗಿ ಏನೋ ಒಂದು ಕಾನೂನು ತರಬೇಕು ಅದಕ್ಕೆ ಗೌರ್ಮೆಂಟಿಂದ. ಅಲ್ಲ, ಈಗ ನಾನು ಹೇಳೋದು, ಈಗ ಗ್ರಾಹಕರ ಪರವಾಗಿ ಮಾತಾಡೋದಾದ್ರೆ, ಈಗ ಗ್ರಾಹಕರು ಈಗ ಒಬ್ಬ ಎಲ್ಲೋ ಹೋಗ್ಬೇಕಾಗಿರುತ್ತೆ. ಈಗ ಆಟೋದಲ್ಲಿ 3 ಜನ ಇಬ್ರು ಈಗ ನಾನು ಒಬ್ಬ ಹೋಗ್ಬೇಕು, ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಎಲ್ಲೋ ಬೇಗ ರೀಚ್ ಆಗ್ತೀನಲ್ವಾ ಟ್ರಾಫಿಕಲ್ಲಿ. ಅದು ಇಲ್ಲದೇ ಇದ್ದಾಗಲೂ ಒಬ್ಬೊಬ್ಬರೇ ಹೋಗ್ತಾ ಇದ್ರಲ್ಲ ಸರ್ ಆಟೋದಲ್ಲಿ. ಬೈಕ್ ಟ್ಯಾಕ್ಸಿ ಇಲ್ಲದೇ ಇದ್ದಾಗ ಒಬ್ಬೊಬ್ಬರು ಹೋಗ್ತಾ ಇದ್ರಲ್ಲ ಆಟೋದಲ್ಲಿ. ಸಿಂಗಲ್ ಇದ್ದರು ಒಬ್ಬೊಬ್ಬರು ಇದ್ದರು ಹೋಗ್ತಾ ಇದ್ರು. ಅವಾಗ ಬೈಕ್ ಟ್ಯಾಕ್ಸಿ ಕಡಿಮೆ ಆಗುತ್ತಲ್ಲ. ನಾನು ಗ್ರಾಹಕನಾಗಿ ಗೊತ್ತಾಯ್ತು. ಅದು ಹಂಗೆ ಅಂದ್ಬಿಟ್ಟು ಇವಾಗ ಆಟೋದವ್ರಿಗೆ ಹೊಟ್ಟೆ ಮೇಲೆ ನೋಡಿದ್ರೆ ಹಂಗೆ ಸರ್ ಅದು ನಿಮಗೆ ಖಂಡಿತ. ಇವಾಗ ತುಂಬ ಕಾಂಪಿಟೇಷನ್ ಇದೆ ಇವಾಗ. ಮುಂಚೆ ಥರ ಸಂಪಾದನೆ ಇಲ್ಲ ಇವಾಗ. ಬೆಳಗಿಂದ ಎಷ್ಟು ಸಂಪಾದನೆ ಮಾಡ್ಬೋದು ಸರ್ ಇವಾಗ? ಏನು 1,000 ರೂಪಾಯಿ ಮಾಡಿದ್ರೆ ಹೆಚ್ಚು ಸರ್ ಅಷ್ಟೇ. ಹೌದು. ಅದು ಮತ್ತೆ ಗ್ಯಾಸ್ ಎಲ್ಲ ಗ್ಯಾಸ್ 200-300 ರೂಪಾಯಿ ಗ್ಯಾಸ್ ಹಾಕಬೇಕಾಗುತ್ತೆ. 700 ರೂಪಾಯಿ ಅಷ್ಟೇ. ನಮ್ಮ 100-200 ರೂಪಾಯಿ ಖರ್ಚಿರುತ್ತೆ. ಎಲ್ಲ ಕಳೆದ್ರೆ ಒಂದು 600-700 ರೂಪಾಯಿ ಉಳಿಸ್ಬೋದು ಅಷ್ಟೇ ಒಂದು ದಿನಕ್ಕೆ. ಓಕೆ. ಮುಂಚೆ ಥರ ಸಂಪಾದನೆ ಇಲ್ಲ. ಮುಂಚೆ ತುಂಬ ಕಮ್ಮಿ ಆಗಿದೆ ಸರ್. ಮುಂಚೆ ಎಲ್ಲ ಒಂದು ಆಟೋ ಇದ್ರೆ ಒಂದು ಜೀವನ ಮನೆ ಸಂಸಾರ ಅವಾಗ ಸಾಗಿಸ್ಬೋದಾಯಿತು. ಇವಾಗ ಎಲ್ಲ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗಿದೆ ಇವಾಗ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಗ್ಯಾಸ್ ರೇಟು ಜಾಸ್ತಿ ಆಗಿದೆ ಇವಾಗ. ಓಕೆ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಬೈಕ್ ಟ್ಯಾಕ್ಸಿ ಓಡಿಸೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ಏನಾದರೂ ಬೇರೆ ಕಾನೂನು ತರಬೇಕು ಅದಕ್ಕೆ. ಅವರು ಸ್ವಂತ ಗಾಡಿ ಹಿಡ್ಕೊಂಡು ವೈಟ್ ಬೋರ್ಡ್ ಹಿಡ್ಕೊಂಡು ಅದರಲ್ಲಿ ಬಡಿ ಹೊಡ್ಕೊಂಡಿದ್ರೆ ನಾವು ಟ್ಯಾಕ್ಸ್ ಕಟ್ಕೊಂಡು ಇನ್ಸೂರೆನ್ಸ್ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಆಮೇಲೆ ಹಂಗಾದ್ರೆ ವೈಟ್ ಬೋರ್ಡ್ ಏನು ಕಟ್ಟದೆ ಹಂಗೆ ಓಡಿಸ್ಬೋದಲ್ಲ ನಾವು. ಕೆಲಸ ಮಾಡಿ ಅವ್ರಿಗೂ ಒಂದು ವೈಟ್ ಬೋರ್ಡ್ ಕೊಟ್ಟು, ಒಂದು ಯೂನಿಫಾರ್ಮ್ ಕೊಟ್ಟು, ಒಂದು ಹೆಲ್ಮೆಟ್ ಕೊಟ್ಟರೆ ಅದಕ್ಕೇನೋ ಬೇರೆ ಕಾನೂನು ತರಬೇಕು ಜೊತೆಗೆ. ಆ ಥರ ತಂದರೆ ಅಕ್ಸೆಪ್ಟ್ ಮಾಡ್ತೀರಾ? ಅದು ತರಬೇಕು. ನಿರುದ್ಯೋಗಿಗಳು ಜಾಸ್ತಿ ಇರೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಅದು ಗೊತ್ತಾಗುತ್ತೆ. ಬಟ್ ಅದಕ್ಕೆ ಅಂತ ಏನೋ ಕಾನೂನು ತರಬೇಕು ಗೌರ್ಮೆಂಟ್ ಅವರು. ಏನು ಅಭ್ಯಂತರ ಇಲ್ಲ. ಅವರು ಮಾಮೂಲಿ ನಾವು ಕಟ್ಟಂಗೆ ಟ್ಯಾಕ್ಸ್ ಇನ್ಸೂರೆನ್ಸ್ ಎಲ್ಲ ಕಟ್ಕೊಂಡು ಓಡಿಸ್ಕೊಳ್ಳಿ ಅವರು ಎಲ್ಲ ಓಡ್ ಮಾಡ್ಕೊಂಡು. ಗೌರ್ಮೆಂಟ್ ಅದಕ್ಕೆ ಏನಾದ್ರು ಬೇರೆ ಥರ ಏನಾದರೂ ಕಾನೂನು ತರಬೇಕು ಅದಕ್ಕೆ. ಸರ್, ಈಗ ನಾನು ಎಷ್ಟೋ ವಿಡಿಯೋಗಳು ಹಾಕೋಲಿ ಈ ಟ್ಯಾಕ್ಸಿ ಬಗ್ಗೆ ವಿಡಿಯೋ ಮಾಡಿದಾಗ ಜನಗಳು ಏನು ಒಂದು ಕಮೆಂಟ್ಸ್ ಮಾಡೋದೇನಪ್ಪ ಅಂದರೆ, ನೀವು ತಪ್ಪು ತಿಳ್ಕೊಬೇಡಿ, ಎಲ್ರಿಗೂ ಅಲ್ಲ ಈ ಪ್ರಶ್ನೆ, ಎಲ್ರಿಗೂ ಅಲ್ಲ, ಎಲ್ಲ ಆಟೋ ಡ್ರೈವರ್ಗಳಲ್ಲ. ಯಾಕಂದರೆ ಆಟೋ ಡ್ರೈವರ್ಗಳಷ್ಟು ಒಳ್ಳೆಯವರು ತುಂಬ ಇದ್ದಾರೆ. ಯಾಕಂದರೆ ಒಂದು ಕಷ್ಟ ಆಕ್ಸಿಡೆಂಟ್ ಆದರೆ ಬಂದು ಆಟೋ ಡ್ರೈವರ್ ಬಂದು ಕರ್ಕೊಂಡು ಹೋಗಿ ಹೆಲ್ಪ್ ಮಾಡುವಂಥದ್ದು ಆಟೋ ಡ್ರೈವರ್ ಇದ್ದಾರೆ. ನಾನು ಎಲ್ಲರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಕೆಲವರು ಸರ್, ಒಂದು ಕಡೆ ಮಳೆ ಬರ್ತಾ ಇರುತ್ತೆ ಅಥವಾ ಏನೊಂದು ಸ್ವಲ್ಪ ಕತ್ಲೆ ಆಗಿರುತ್ತೆ, ಯಾರೊಬ್ಬರು ಜಾಸ್ತಿ ಜನ ಇರೋದಿಲ್ಲ, ಅಂಥ ಟೈಮಲ್ಲಿ ಬಂದು ಆಟೋ ಕೇಳಿದ್ರೆ ಸಿಕ್ಕಾಪಟ್ಟೆ ಮೀಟ್ರಿಗಿಂತ ತುಂಬ ಜಾಸ್ತಿ ಕೇಳ್ತಾರೆ ಅನ್ನೋದು ಕಮೆಂಟ್ಸ್ ತುಂಬ ಬರ್ತಾ ಇದೆ. ಸೊ ಅಂಥ ಆಟೋ ಡ್ರೈವರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಅದು ಎಲ್ಲರೂ ಆ ಥರ ಮಾಡೋಲ್ಲ. ಎಲ್ಲೊಬ್ಬೊಬ್ರು ಇದ್ದಾರೆ, ಅದ್ರ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಇರ್ತಾರೆ ಅದ್ರಲ್ಲಿ ಅಂಥವ್ರು. ಅದು ತಪ್ಪದು ಮಾಡಬಾರ್ದು ಆ ಥರ. ಅವರು ಏನು ಮಾಡಬೇಕು, ನಿಯತ್ತಾಗಿ ದುಡಿರಿ. ಈಗ 50 ರೂಪಾಯಿ ಬರೋದಕ್ಕೆ 500 ರೂಪಾಯಿ ಬರೋದಕ್ಕೆ 200 ರೂಪಾಯಿ ಬರಲಿ. ಸೊ ನಿಯತ್ತಾಗಿ ದುಡಿದು ಇನ್ನೊಂದು ಪ್ಯಾಸೆಂಜರ್ ಮಾಡ್ಬೋದಲ್ವಾ? ಅದು ಹೊಸಬ್ರು ಇವಾಗ ಹೊಸದಾಗಿ ಬಂದಿದ್ದಾರೆ ಗೊತ್ತಾ ಸರ್ ಹುಡುಗರು, ಅಂಥವ್ರು ಮಾಡೋ ಕೆಲಸ ಅದು. ಓಕೆ. ಹಳುಬರು ಯಾರು ಮಾಡಲ್ಲ ಆ ಥರ. ಕರೆಕ್ಟಾಗಿ ನಿಯತ್ತಾಗಿ ಓಡಿಸೋರು ಯಾರು ಮಾಡಲ್ಲ. ಎಲ್ಲ ಕರೆಕ್ಟಾಗಿ ಅವಾಗಿಂದ ಓಡಿಸ್ಕೊಂಬರೋರು ಯಾರು ಆ ಥರ ಮಾಡಲ್ಲ. ಓಕೆ. ಅವರೆಲ್ಲ ಅವಾಗಿಂದನೂ ನಿಯತ್ತಾಗಿ ಓಡಿಸ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಮೀಟ್ರ್ ಎಷ್ಟು ಬೀಳುತ್ತೆ, ಎಷ್ಟು ಕೇಳಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ. ಈ ಹೊಸದಾಗಿ ಬರೋ ಹುಡುಗರಿಗೆ ಮೀಟ್ರ್ ಎಷ್ಟಾಗುತ್ತೆ ಅಂತ ಗೊತ್ತಿರಲ್ಲ. ಇವಾಗ ಇಲ್ಲಿಂದ ಸಪೋಸ್ ಇವಾಗ ಜಾಳಿ ಕ್ರಾಸ್ ಹೋಗ್ಬೇಕು ಅಂದ್ಕೊಳ್ಳಿ, ಮೀಟ್ರ್ ಎಷ್ಟು ಬೀಳುತ್ತೆ, ಒಂದು 20-30 ರೂಪಾಯಿ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತೀವಿ ನಾವು. ಅವ್ರು ಹಂಗಲ್ಲ, ಅವರು ಎಷ್ಟು ಬೀಳುತ್ತೆ ಗೊತ್ತಿರಲ್ಲ ಅವ್ರಿಗೆ. ಸುಮ್ಮನೆ ಬಾಯಿ ಬಂದಂಗೆ ಕೇಳ್ತಾರೆ ಅಷ್ಟೇ ಅವರು. ಅದೇನಾಗುತ್ತೆ, ಕಸ್ಟಮರ್ಗೆ ಬರ್ತದಂಗೆ ಆಟೋದವರು ಹತ್ರ ಹೋಗಿ ಭಯ ಅನ್ಸುತ್ತೆ. ಅಯ್ಯೋ ಜಾಸ್ತಿ ಕೇಳ್ತಾರಪ್ಪ, ಆ ಒಂದು ಭಯ ಆಗುತ್ತೆ. ಅದರಿಂದನೇ ಓಲಾ ಒಬ್ಬರು ಬುಕ್ ಮಾಡ್ಕೊಂಡು ಹೋಗ್ತಾರೆ ಜನಗಳು. ಅದೊಂದು ನಂಬಿಕೆ, ಇಷ್ಟಾಗುತ್ತೆ ರೇಟು, ನಾನು ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕು. ಇವಾಗೆಲ್ಲ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ ಸರ್. ಇವಾಗ ಮುಂಚೆ ಥರ ಜನರೇನು ಮುಟ್ಟಾಡ್ರಲ್ಲ ಇವಾಗ. ಎಲ್ಲ ಬುದ್ಧಿವಂತರಿದ್ದಾರೆ ಇವಾಗ, ಯಾರು ಮುಟ್ಟಾಡ್ರಲ್ಲ ಇವಾಗ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ ನೀವು? ನಾವು ಒಂದು 25 ವರ್ಷದಿಂದ ಓಡಿಸ್ತಾ ಇದ್ದೀವಿ. ಇದೇ ಜೀವನ ನಿಮ್ಮದು? ಹೌದು ಸರ್. ಪರವಾಗಿಲ್ಲ, ನಡೀತಾ ಇದೆಯಾ? ಪರವಾಗಿಲ್ಲ, ಏನೋ ಅವಾಗಿಂದ ಓಡಿಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅನುಭವ ಇರೋದ್ರಿಂದ ನಿಮ್ಗೆ ಹೆಂಗೆ ನಡೀತಾ ಇದೆ? ಥ್ಯಾಂಕ್ ಯು ಸರ್. ಬೇರೆ ಫೀಲ್ಡಲ್ಲಿ ನಮ್ಗೆ ಐಡಿಯಾ ಇಲ್ವಲ್ಲ ಸರ್, ಅದರಿಂದ. ಸೊ ಓಕೆ, ನೀವು 20 ಟ್ರಾಫಿಕ್ ಸರ್ ಇವಾಗ. ಮುಂಚೆ ಅಂದರೆ ಟ್ರಾಫಿಕ್ ಇರ್ತಾ ಇರಲಿಲ್ಲ, ಅಷ್ಟು ಸ್ಟ್ರೈನ್ ಆಗ್ತಾ ಇರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗುತ್ತೆ, ಮೆಂಟಲಿ ಫಿಸಿಕಲ್ ಎರಡೂ ಸ್ಟ್ರೈನ್ ಆಗುತ್ತೆ ಇವಾಗ. ಇನ್ನೊಂದು ಓಲಾ ಊಬರ್ ಬಂದಮೇಲೆ ಈಗ ನಿಮಗೆ ರೋಡ್ ಸೈಡ್ ಬಾಡಿಗೆ ಹೇಗೆ ಸಿಗುತ್ತೆ, ಇಲ್ಲ ಸಿಗೋದೇ ಇಲ್ವಾ? ರೋಡ್ ಸೈಡ್ ತುಂಬ ಕಮ್ಮಿ ಆಗಿದೆ ಸರ್.
ಒಂದು 5% ಜನ ಬರ್ತಾರೆ ಅಷ್ಟೇ ರೋಡ್ಗೆ. ಇನ್ನು 95% ಎಲ್ಲ ಬುಕ್ಕಿಂಗೇನೆ, ಎಲ್ಲ ಬುಕ್ ಮಾಡ್ಕೊಂಡೆ ಹೋಗಿರೋದು. ಇವಾಗ ಜನ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟವ್ರು ಅದಕ್ಕೆ. ಸರ್ ಇವಾಗ ಸುಮ್ಮನೆ ಪ್ರಾಕ್ಟಿಕಲಿ ಹೇಳೋದು ಏನಂದರೆ ಅವ್ರು ಇದು ಇರೋ ಜಾಗಕ್ಕೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಇವಾಗ ಅವ್ರು ಬಂದು ರೋಡಲ್ಲಿ ಇವಾಗ ಕೇಳಿದ ತಕ್ಷಣ ಯಾರು ಬರೋಲ್ಲ ಆಟೋಗಳನ್ನ. ಕೇಳೋ ಒಂದು 5-10 ನಿಮಿಷ ಅರ್ಧ ಗಂಟೆ ಕಾಯ್ಕೊಂಡು ನಿಂತಿರ್ತಾರೆ ರೋಡ್ಗಳಲ್ಲಿ. ಅವಾಗ ಹಂಗಿತ್ತು, ಇವಾಗೆಲ್ಲ ಹಂಗಿಲ್ಲ. ಬುಕ್ ಮಾಡಿದ್ರೆ ಇರೋ ಜಾಗಕ್ಕೆ ಬಂದು ಕರ್ಕೊಂಡು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಅವ್ರಿಗೆ ಈಗ ನಿಮಗೆ ಸರ್ ಇವಾಗ ಓಲಾದ ಮುಖಾಂತರ ಹೋದ್ರೆ ಲಾಭ ಇರುತ್ತಾ ಅಂದರೆ ನಿಮಗೆ, ಅಥವಾ ನೀವು ಮೀಟ್ರ್ ಹಾಕೊಂಡು ಹೋದ್ರೆ ಲಾಭ ಇರುತ್ತೆ? ಎರಡು ಒಂದೇ ಸರ್. ಅದರಲ್ಲೇ ಇದು ಓಲಾ ಊಬರಲ್ಲಿ ಹೋದ್ರೆ ಕಮಿಷನ್ ತೊಗೊತಾರೆ, ಹಂಗೆ ಹೋದ್ರೆ ಕಮಿಷನ್ಗಳೇನಿರಲ್ಲ, ಕೊಡೋಂಗಿರಲ್ಲ. ಅವ್ರಿಗೆ ಬೆನಿಫಿಟ್ ಇರುತ್ತೆ, ನಮಗೂ ಬೆನಿಫಿಟ್ ಇರುತ್ತೆ. ಈಗ ಕಸ್ಟಮರ್ಗೆ ಮೀಟ್ರ್ ಹಾಕೊಂಡು ಹೋದ್ರೆ ಬೆನಿಫಿಟ್ ಆಗುತ್ತಾ, ಓಲಾದಲ್ಲಿ ಹೋದ್ರೆ ಬೆನಿಫಿಟ್ ಆಗುತ್ತಾ? ಮೀಟ್ರ್ ಹಾಕೊಂಡು ಹೋದ್ರೆ ಬೆನಿಫಿಟ್ ಆಗೋದು ಅವ್ರಿಗೆ. ಕಮಿಷನ್ ಇರಲ್ವಲ್ಲ ಅದರಲ್ಲಿ. ನೀವು ಬುಕ್ ಮಾಡ್ಕೊಂಡೋದ್ರೆ ಅಲ್ಲ ಕಮಿಷನ್ ಕೊಡಬೇಕಾಗುತ್ತೆ ಅವರು, ಅದು ಎಕ್ಸ್ಟ್ರಾ ಆಗುತ್ತೆ ಅವ್ರಿಗೆ. ಎಲ್ಲ ಈಗ ಆಪರೇಟರ್ ಓಲಾ ಊಬರ್ ಎಲ್ಲ ಈಗ ಸ್ವಂತ ವೆಹಿಕಲ್ ಅವ್ರದೇ ಬಿಡ್ತಾ ಇದ್ದಾರೆ. ಹೌದು, ಬಿಸ್ನೆಸ್ ಕಬ್ಜಾ ಮಾಡಿದ್ದಾರೆ. ಹೌದು. ಅದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಸರ್. ಅವರು ಅಟ್ಯಾಚ್ ಆಗಿರೋ ಗಾಡಿಗಳು ತೊಂದರೆ ಆಗ್ತಾ ಇದೆ. ಮೊದಲ ಬರೋ ಬಾಡಿಗಳು ಅವರು ಕೊಡ್ತಾರೆ, ಅವ್ರ ಕಂಪ್ನಿ ಅಟ್ಯಾಚ್ ಗಾಡಿಗಳಿಗೆ. ಆಮೇಲೆ ಮಿಕ್ಕಿದ್ದು ಅವ್ರ ಗಾಡಿಗಳು ಇಲ್ದಿರೋ ಜಾಗದಲ್ಲಿ ಅಂಥ ಜಾಗದಲ್ಲಿ ಬೇರೆಯವ್ರಿಗೆ ಕೊಡ್ತಾರೆ ಅಷ್ಟೇ. ಅವರಿಗೆ ಫಸ್ಟ್ ಕೊಡೋದು. ಅಂದರೆ ಯಾರು ಓಲಾದ ಗಾಡಿ ಇರುತ್ತೋ ಆ ಗಾಡಿ ಫಸ್ಟ್ ಕೊಡ್ತಾರೆ. ನೀವು ಅಟ್ಯಾಚ್ ಆಗಿರೋರಿಗೆ ಕಂಪ್ನಿ ಕಡೆಯಿಂದ ಆಗಿರುತ್ತೆ ಗೊತ್ತಾ, ಅವ್ರಿಗೆ ಮಾಡ್ತಾ ಇರ್ತಾರೆ ಗೊತ್ತಾ, ಅವ್ರಿಗೆ ಕೊಡ್ತಾರೆ ಫಸ್ಟ್ ಬಾಡಿಗಳು ಬರೋದು ಅವ್ರಿಗೆ ಕೊಡೋದು. ಮಿಕ್ಕಿದ್ದನ್ನ ಬೇರೆ ಅಟ್ಯಾಚ್ ಗಾಡಿಗಳು ಕೊಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಅನ್ಸುತ್ತಾ ನಿಮಗೆ? ಯಾಕೆಂದರೆ ನಾವು ಹೆಂಗೋ ಮೀಟ್ರ್ ಹಾಕ್ಕೊಂಡು ಹೆಂಗೋ ಓಡಿಸ್ತಾ ಇದ್ವಪ್ಪ, ಇವರೆಲ್ಲ ಬಂದರು ಆ ಆ್ಯಪು ಈ ಆ್ಯಪ್ ಜನಗಳು ಸರ್ ಎಲ್ಲ ಬದಲಾವಣೆಗಳಾಗ್ತಾ ಇದೆ, ನಾವು ಬದಲಾಗಬೇಕಷ್ಟೇ. ಅಲ್ಲ ಯಾಕೆಂದರೆ ಈಗ ನೋಡಿ ಈಗ ನೀವು ಹೇಳಿದ್ರಿ ಅವ್ರಿಗೆ ಫಸ್ಟ್ ಕೊಡ್ತಾರೆ ಅಂತ. ಈಗ ಎಲ್ಲೋ ಒಂದು ಕಡೆ ಕೊಂದ್ಕೊಂಡು ಈಗ ಜೀತ ಪದ್ಧತಿ ತಂದ್ಬಿಡ್ತಾರೆ. ಏನಿಲ್ಲ, ಇವಾಗ ಏನು ಮಾಡೋಕ್ಕಾಗಲ್ಲ. ಆ ಥರ ವ್ಯವಸ್ಥೆನೇ ಆ ಥರ ಆಗ್ಬಿಟ್ಟಿದೆ. ಇವಾಗ ವ್ಯವಸ್ಥೆ ತಕ್ಕಂಗೆ ನಾವು ಬದಲಾಕೊಂಡು ಹೋಗ್ತಾ ಇರಬೇಕಷ್ಟೇ. ಅದರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡೋ ಸ್ಥಿತಿಲಿಲ್ಲ, ಏನು ಮಾಡೋ ಸ್ಥಿತಿಯಲ್ಲಿಲ್ಲ. ಎಲ್ಲ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿದೆ ಅಂದ್ರೂ ಮಾಡೋಕ್ಕಾಗಲ್ಲ. ಆ ಥರ ಇವಾಗ ಒಂದು ವಾರ 10 ದಿವಸ ನಿಲ್ಸ್ಬಿಟ್ಟು ಸ್ಟ್ರೈಕ್ ಮಾಡೋಣ ಅಂದರೆ ಆಗಲ್ಲ. ಆಟೋದವ್ರಿಗೆ ಆ ಥರ ಮಾಡೋದು. ದಿನ ಆದರೆ ದುಡಿಲೇಬೇಕು, ಅವ್ರು ಜೀವನ ಮಾಡಲೇಬೇಕು. ಅವ್ರದ್ದು ಬಿಟ್ಬಿಡ್ತಾರೆ. ಅದೇ ಹಂಗೆ ಆಗಿರೋದು. ನಾವು ಸ್ಟ್ರೈಕ್ ಮಾಡಿದ್ರೆ ಅವ್ರ ಗಾಡಿಗಳು ಬಿಡ್ತಾರೆ. ಅದರಿಂದ ನಮಗೆ ನಷ್ಟ ಬಿಡುತ್ತೆ, ನಮಗೆ ಲಾಭ ಇಲ್ಲ. ಅಲ್ಲ ಅವ್ರಿಗೆ ಲಾಭ. ನಾವೇನು ಮಾಡೋಕ್ಕೋದ್ರೆ ಅವ್ರಿಗೆ ಲಾಭ. ದೌಡೆ ಮೂಲ ಅಷ್ಟೇ. ಅದೇ ಖಂಡಿತ ಅದು. ಥ್ಯಾಂಕ್ ಯು ಸರ್. ಆದೇಶ ಇದೆ ಇದು ನಿಮ್ಗೆ ಒಳ್ಳೇದು ಅನಿಸ್ತಾ? ಒಳ್ಳೆ ಸರ್. ಬೇಗ ಟೆಸ್ಟ್ ಅನಿಸ್ಬೇಕು. ಆಗ್ತಾ ಇಲ್ಲ ನಮಗೆ, ಬಿಸ್ನೆಸ್ ಆಗ್ತಾ ಇಲ್ಲ. ಬಂದರೆ ಬೈಕಲ್ಲೆಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಬಿಸ್ನೆಸ್ ಇರಲ್ಲ ನಮಗೆ ಆಟೋದವ್ರಿಗೆ. ಫುಲ್ ಅರ್ಧ ಈಗ ನೀವು ನಿಮ್ಮ ಹೆಂಗಲ್ಲಿ ಯೋಚನೆ ಮಾಡಿದ್ರೆ, ಈಗ ಪಾಪ ಬೈಕ್ ಓಡಿಸೋರ್ಗು ಅವ್ರದ್ದು ಒಂದು ಜೀವನ ಇರುತ್ತೆ. ಅವರು ಸಡನ್ ನಿಲ್ಲಿಸ್ಬಿಟ್ರೆ ಅವ್ರದ್ದು ಮಾಡಿ ಸರ್. ಎಲ್ಲೋ ಬೇಡ ಮಾಡಿ ಸರ್. ನಾವೆಲ್ಲ ಟ್ಯಾಕ್ಸ್ ಕಟ್ಕೊಂಡು ಮಾಡೋದು ಸರ್. ನಾವು ಮಾಡಲಿ, ಎಲ್ಲೋ ಬೇಡ ಮಾಡಲಿ. ಬಿಸ್ನೆಸ್ ಇಲ್ಲ ನಮಗೆ. ಸಿಂಗಲ್ ಒಬ್ಬರು 3 ಜನ ಬರುತ್ತೆ ಅಷ್ಟೇ ಇದ್ರೆ. ಸಿಂಗಲ್ ಒಬ್ಬರು ಆಟೋ ಹತ್ತೋದೇ ಇಲ್ಲ. ಸಿಂಗಲ್ ಎಲ್ಲ ಬೈಕ್ ಹೋಗ್ತಾಳೆ. ಗಂಟೆ ಹೆಂಡ್ತಿ ಹೋದಂಗೆ ಹೋಗ್ತಾರೆ ಆರಾಮಾಗಿ. ಗಂಟೆ ಹೆಂಡ್ತಿ ಹೋದಂಗೆ ಹೋಗ್ತಾರೆ ಕೂತ್ಕೊಂಡು. ನಮ್ಮ ಆಟೋದ 3-4 ಜನ ಬಂದರೆ ಹತ್ತೋದಿಲ್ಲ. ಮುಂಚೆ ಬಿಸ್ನೆಸ್ ಇತ್ತು. ಇವಾಗ ಎಲ್ಲ ನೈಟ್ ಒಬ್ಬರು ಹತ್ತ ಸರ್. ನೈಟ್ 12 ಗಂಟೆ ಆಗಲಿ ಬೈಕಲ್ಲಿ ಹೋಗ್ತಾರೆ. ಹಾಂ ಸರ್. ಹೆಣ್ಮಕ್ಳೆಲ್ಲ ಹೋಗ್ತಾರೆ ಸರ್. ಹೆಣ್ಮಕ್ಳೇ ಜಾಸ್ತಿ ಹೋಗೋ ಸರ್. ಹೆಣ್ಮಕ್ಳೇ ಜಾಸ್ತಿ ಹೋಗ್ತಾರೆ. ಹೆಣ್ಮಕ್ಳೇ ಜಾಸ್ತಿ ಹೋಗೋದು ಬೈಕಲ್ಲಿ. ಸೊ ಅಂದರೆ ನಿಮಗೆ ಅದರಿಂದ ಫುಲ್ ಕಂಪ್ಲೀಟ್ ಬಂದ್ ಮಾಡಬೇಕಾ, ಅಥವಾ ಅವ್ರಿಗೆ ಒಂದು ರೂಲ್ಸ್ ಮಾಡಿ ಅವ್ರು ಬಿಡ್ಬೋದಾ? ಸರ್ ರೂಲ್ಸ್ ಮಾಡಿಬಿಡಿ ಸರ್. ಎಲ್ಲೋ ಬೇಡ, ಎಲ್ಲೋ ಮಾಡಲಿ ಬಿಡಿ ಸರ್. ಬಿಡಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ಸಿಂಗಲ್ ಪರ್ಸನ್ ಇರ್ತಾನೆ, ನಾನು ಆಟೋದಲ್ಲಿ ಹೋದ್ರೆ ಜಾಸ್ತಿ ಆಗುತ್ತಪ್ಪ, ಬೈಕಲ್ಲಿ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾನೆ ಕಸ್ಟಮರ್. ಒಂದು ಎಲ್ಲೋ ಬೇಡ ಮಾಡಲಿ ಸರ್. ಎಲ್ಲೋ ಬೇಡ ಅದಕ್ಕೂ ಸಪ್ರೇಟಾಗಿ ಬಿಡಲೇಬೇಕಾದ್ರೆ ಟ್ಯಾಕ್ಸಿಗಳು. ಹಾಂ ಹೌದು. ಬರೀ ಅದಕ್ಕೆ ಬೇಕಾದ್ರೆ ಅವ್ರು ಮಾಡೋರಿಗೆ ಬೇರೆ ಮಾಡ್ಕೊಳ್ಳಿ, ಒಂದು ಸ್ಟಿಕ್ಕರ್ ಕೊಡಲಿ, ಬೇರೆ ಸಪ್ರೇಟಾಗಿ ಮಾಡಲಿ. ಅವಾಗ ನಿಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಸೊ ಇದರಿಂದ ಏನು ಸಮಸ್ಯೆ ಆಗ್ತದೆ ಈಗ? ಅಂದರೆ ಯಾರ್ಯಾರೋ ಬೇಕಾದ್ರೂ ಓಡಿಸ್ತಾರೆ, ಯಾರು ಬೇಕಾದ್ರೂ ಓಡಿಸ್ತಾರೆ ಸರ್. ಹೌದು ಯಾರು ಬೇಕು ಹೋಗ್ತಾರೆ. ಬರೀ ಆಕ್ಸಿಡೆಂಟ್ ಮಾಡ್ತಾರೆ ಸರ್. ಆಕ್ಸಿಡೆಂಟ್ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನಾನೇ ನೋಡಿದ್ದೀನಿ. ಒಬ್ಬರು ಆಕ್ಸಿಡೆಂಟ್ ಮಾಡ್ತಾರೆ, ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲಿ ಯಾರು ಜವಾಬ್ದಾರಿ? ಅವ್ರಿಗೆ ಸೇಫ್ಟಿ ಇಲ್ಲ ಸರ್. ಕಸ್ಟಮರ್ಗೆ ಸೇಫ್ಟಿ ಇಲ್ಲ. ನಮ್ಮ ಆಟೋ ಅವರೇ ಟ್ಯಾಕ್ಸ್ ಕಟ್ಟಿ ಅಂತ ಇರುತ್ತಲ್ಲ, ಇನ್ಶೂರೆನ್ಸ್ ಎಲ್ಲ ಇರುತ್ತೆ. ಹೌದು. ಓಕೆ ಸರ್. ಇವಾಗ ಇದು ನಿಮ್ಗೆ ಅನುಕೂಲ ಮಾಡ್ತಾವ್ರೆ. ಈಗ ಟ್ಯಾಕ್ಸಿ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ, ಆದೇಶ ಹೋಗಿದೆ. ಒಂದು ವೇಳೆ ತಂದ್ರೂ ರೂಲ್ಸ್ ತಗೋಬರ್ತಾರೆ. ರೂಲ್ಸ್ ತರದೇ ಅಂತೂ ಬಿಡಲ್ಲ ನನ್ನ ಪ್ರಕಾರ. ಸೊ ನಿಮ್ಗೆ ಏನು ಅನ್ಸುತ್ತೆ ಇದ್ರದ್ದು? ಸರ್ ಪರವಾಗಿಲ್ಲ, ತರಲಿ. ಅವ್ರ ರೂಲ್ಸ್ ಪ್ರಕಾರ ಬರಲಿ. ಎಲ್ಲರೂ ಹೋದವ್ರೆಲ್ಲ ಬೇಗ ಟ್ಯಾಕ್ಸಿ ಮಾಡ್ತಾರೆ. ಆಟೋ ಬಿಸ್ನೆಸ್ ಇರೋ ಅಷ್ಟೇ. ನೀವು ಓವರಲ್ಲಿ ಹೇಳೋದೇನಪ್ಪ ಅಂದರೆ, ಒಂದು ರೂಲ್ಸ್ ಇಂದ ಒಂದು ಎಲ್ಲೋ ಬೋರ್ಡ್ ಮಾಡ್ಕೊಂಡು ಮಾಡಲಿ, ಮಾಡೋಂಥ ಕಷ್ಟಪಟ್ಟು ಮಾಡೋರು ಮಾಡಲಿ. ಬಟ್ ಬೇಗ ಬಿಟ್ಟು ಎಲ್ಲ ಮಾಡ್ತಾವ್ರೆ. ಎಲ್ಲ ಮಾಡ್ತಾ ಇದ್ದಾರೆ. ಹಿಂದಿ ಹುಡುಗರು ಮಾಡ್ತಾವ್ರೆ. ಎಲ್ಲ ಅದೇ ಮಾಡ್ತಾ ಇದ್ದಾರೆ. ಮಾಡೋರು ಮಾಡಲಿ. ಅವ್ರು ದುಡಿಲಿ. ಹೌದು ಸರ್. ಎಲ್ಲ ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ಬ್ಯಾನ್ ಮಾಡ್ರೆ ಒಳ್ಳೆ ಸರ್. ಬೈಕ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.